ಹಲೋ ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಈಗ ನಾನು ಬಟರ್ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋವಂಥ ವಸ್ತುಗಳು: ಅರ್ಧ ಕಿಲೋ ಅಷ್ಟು ಮೈದಾ, 100 ಗ್ರಾಮ್ ಅಷ್ಟು ಬೆಣ್ಣೆ, ಅರ್ಧ ಕಿಲೋಗೆ ಒಂದು 100-150 ಗ್ರಾಮು ಸಕ್ಕರೆ ಸೇರಿಸ್ಕೋಬೇಕು. 1 ಟಮ್ಲರ್ ಅಷ್ಟು ಹಾಲು, ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ಏಲಕ್ಕಿ ಪೌಡ್ರು ಒಂದು 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರು ತಗೋಬೇಕು. ಮಾಡೋದು ಹೇಗೆ ಅಂತ ನೋಡೋಣ. ಬಟರ್ನ ಕರಗಿಸ್ಕೋಬೇಕು. ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಕಿಲೋ ಅಷ್ಟು ಇದು ಮೈದಾಗೆ ಬಟರು ಕರಗಿಸ್ಕೊಂಡು ಸೇರಿಸ್ಕೊಳ್ಳೋಣ. ಕರಗ್ತಾ ಇದೆ ಬಟರು ಕರಗಿಸ್ಕೊಂಡು ಮೈದಾಗೆ ಸೇರಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೂರ 150 ಗ್ರಾಮ್ ಅಷ್ಟು ಸಕ್ಕರೆ ತಗೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಸಕ್ಕರೆ ಪುಡಿ ಮಾಡ್ಕೊಂಡಿದ್ದಾಯಿತು. ಈಗ ಹಿಟ್ಟಿಗೆ ಸೇರಿಸ್ಕೋಬೇಕು. ಏಲಕ್ಕಿ ಪುಡಿ 1/4 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋಣ. ಏಲಕ್ಕಿ ಪೌಡರ್ 1/4 ಟೀ ಸ್ಪೂನ್ ಅಷ್ಟು ಸೇರಿಸ್ಕೋಬೇಕು. ನೋಡಿ, ಸಕ್ಕರೆ, ಬಟರು, ಆಮೇಲೆ ಮೈದಾ ಹಿಟ್ಟು, ಏಲಕ್ಕಿ ಪೌಡ್ರು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡಿಕೊಂಡ್ರೆ ಇಡಿಗೆ ಬರುತ್ತೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ನಾವು ಆ ಥರ ಕಲಿಸ್ಕೋಬೇಕು. ಹಾಲಲ್ಲಿ ಹಾಲು ಬಿಸಿ ಮಾಡಿ ತಣ್ಣಗೆ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಲು ಹಾಕಿ ಮಿಕ್ಸ್ ಮಾಡಿದ್ದಾಯಿತು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಮುಚ್ಚಿಡ್ಬೇಕಿದ್ರ ಮೇಲೆ ಒಂದು 5 ನಿಮಿಷ ಬಿಡೋಣ. ಇದ್ರ ಮೇಲೆ ಒದ್ದೆ ಬಟ್ಟೆನೂ ಹಾಕಿಡ್ಬೋದು. ಇಲ್ಲ ಅಂದರೆ ಒಂದು ಕವರು, ಈ ಥರ ಕವರ್ ತಗೊಂಡು ಈ ಥರ ಮುಚ್ಚಿಡಬೇಕು. ಒಂದು 5 ನಿಮಿಷ ಬಿಟ್ಟು ಆಮೇಲೆ ಬಿಸ್ಕೆಟು ಮಾಡ್ಕೊಳ್ಳೋಣ. ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಈ ಟೈಪು ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು.
ಸ್ವಲ್ಪ ಕಲರ್ ಚೇಂಜ್ ಆದರೆ ತೆಗೆದು ಬಿಡಬೇಕು. ಈ ಥರ ಆದರೆ ತೆಗೆದು ಬಿಡಬೇಕು. ಈ ಥರನೂ ಕಟ್ ಮಾಡ್ಕೋಬಹುದು. ಈ ಥರ ಸ್ಕ್ವಯರನ್ನು ಕಟ್ ಮಾಡಿಕೊಂಡು ಬಿಸ್ಕೆಟು ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಮೈದಾ ಬಟರ್ ಬಿಸ್ಕೆಟ್ ರೆಡಿಯಾಗಿದೆ. ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಇದೆ. ನೀವು ಈ ಥರ ಮಾಡಿ ತಿನ್ನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.